ಅಲ್ಲಿ ಅತ್ಯಾಚಾರ ಆಗಿದ್ದು ಹೌದೇ, ಅಲ್ಲಿ ಅನಾಚಾರ ಆಗಿದ್ದು ಹೌದೇ, ಅಲ್ಲಿ ದೀನದಲಿತರ ಭೂಮಿ ಒಳಗೆ ಹಾಕಿದ್ದು ಹೌದೇ, ಅಲ್ಲಿ ಬಡ್ಡಿ ವ್ಯವಹಾರ ಮಾಡಿದ್ದು ಹೌದೇ. ಇದು ಮಹಾಲಿಂಗೇಶ್ವರ ದೇವಸ್ಥಾನದ ಅಂಗಣದಲ್ಲಿ ನಿಂತು ಹೇಳುವಂಥದ್ದು. ನಾನು ಇದಕ್ಕೆ ಶಿಕ್ಷೆ ಆಗಲೇಬೇಕು. ಈ ದೇಶದ ಕಾರ್ಯಾಂಗದ ವ್ಯವಸ್ಥೆಯಲ್ಲಿ, ಈ ರಾಜ್ಯದ ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ನ್ಯಾಯ ಸಿಗದಿದ್ದರೂ ಕೂಡ ಈ ಮಹಾಲಿಂಗೇಶ್ವರ ದೇವರ, ಆ ಧರ್ಮಸ್ಥಳದ ಮಂಜುನಾಥ ದೇವರ, ಅಣ್ಣಪ್ಪ ಸ್ವಾಮಿಯ ನ್ಯಾಯಾಲಯದಲ್ಲಿ ನ್ಯಾಯ ಸಿಗಲೇಬೇಕು. ಇಷ್ಟೇ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಜಾಸ್ತಿ ಮಾತಾಡೋದಿಲ್ಲ. ಮುಂದಿನ ದಿನಗಳಲ್ಲಿ ಡಿಸೆಂಬರ್ 16ಕ್ಕೆ ಮಹಿಳೆಯರೇ ಸೇರಿ, ಅದು ಯಾವ ಒಂದು ಸಂಘಟನೆ ಇದಾವೆ, ಎಲ್ಲ ಮಹಿಳೆಯರು ಸೇರಿ ಮಾಡುವಂತ ಹೋರಾಟ. ಅದಕ್ಕೆ ಆ ಸಂಘಟನೆ ಈ ಸಂಘಟನೆ ಅಂತ ಯಾರು ಮುತುವರ್ಜಿ ವಹಿಸಿಕೊಳ್ಳಿಲ್ಲ. ಎಲ್ಲ ಸಂಘಟನೆ ಸೌಜನ್ಯ ಹೋರಾಟ ಸಮೇತ ಸೇರಿಕೊಂಡು ಮಾಡುವಂಥ ಹೋರಾಟ, ಮಹಿಳೆಯರೇ ಮಾಡುವಂಥ ಹೋರಾಟ, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಹೇಳಿ ಅಪೇಕ್ಷೆ ಪಡ್ತಿದ್ದೇವೆ ನಾವು. ಅಷ್ಟೇ. ನಿಮ್ಮದು ಬೆಂಬಲ ಸಂಪೂರ್ಣ ಖಂಡಿತ ಇದೆ, ಖಂಡಿತ ಇದೆ ಸರ್. ಈಗ SIT ಅವರು ವರದಿ ಕೊಟ್ಟದ್ರ ಬಗ್ಗೆ, SIT ವರದಿ ಕೊಟ್ಟದ್ದಲ್ಲ, ಇದು ರಿಪೋರ್ಟ್ ಕೊಟ್ಟಿದೆ. ತನಿಖೆ ಏನೇನಾಗಿದೆ ರಿಪೋರ್ಟ್ ಕೊಟ್ಟಿದ್ದಾರೆ ಅವರು. ಇದನ್ನು ಮಾಧ್ಯಮಗಳು ಚಾರ್ಜ್ ಶೀಟ್ ಅಂತ ಹೇಳಿ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಸುಳ್ಳು ಹೇಳ್ತಾ ಇದ್ದಾವಲ್ಲ, ನಾಚಿಕೆ ಆಗಬೇಕು ಇವರಿಗೆ. ಇದೆಲ್ಲ ಮಾಡಬಾರ್ದು, ತಪ್ಪು ಕೆಲಸ ಮಾಡಬಾರ್ದು. ಮಾಧ್ಯಮಗಳು ಏನು ಸತ್ಯದ ಕಣ್ಣು ತಿರ್ಸಲಿಕ್ಕೆ ಇರುವಂಥದ್ದು. ಇವತ್ತು ಸುಳ್ಳೇ ಹೇಳ್ತಾ ಇದ್ದಾವೆ.